ಟಿ ವಿ ಕ್ಯಾಬಿನೆಟು. ಇವನ್ ಫಾಲ್ ಸೀಲಿಂಗ್ ಅಂತ ಬಂದರೆ ನಿಮಗೆ ಸ್ಟ್ರಿಪ್ ಲೈಟ್ ಎಲ್ಲ ಪ್ರೊವೈಡ್ ಮಾಡಿ ಫಾಲ್ ಸೀಲಿಂಗ್ ಈ ಥರ ಡಿಸೈನ್ ಆಗಿ ಮಾಡಿದ್ದಾರೆ ನೋಡಿ. ಹಾಲಿಂದ ನಿಮಗೆ ಓಪನ್ ಕಿಚನ್ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಕಿಚನ್ ಏನೇನಿದೆ ಅಂತ ನೋಡ್ಕೊಬರೋಣ. ಕಿಚನ್ ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು 7 Info Solution ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು JP ನಗರ 8th ಫೇಸಲ್ಲಿರುವಂಥ ಅಂಜನಾಪುರ BDA ಲೇಔಟು ಸೆಕೆಂಡ್ ಬ್ಲಾಕಲ್ಲಿ ಇರುವಂಥ 20/30 ಅದು ಲಿಫ್ಟ್ ಇರುವಂಥ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದು 20/30 ಈಸ್ಟ್ ಫೇಸಿಂಗ್ ಮೇನ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ಸ್ ಆಗಿರುತ್ತೆ, G+3 ಇರುತ್ತೆ ಸ್ನೇಹಿತರೆ. ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು ಈಸ್ಟ್ ಫೇಸಿಂಗ್ ಮೇನ್ ಗೇಟು, G+3 ಸ್ನೇಹಿತರೆ. ನೋಡಿ, ಫ್ರಂಟ್ ಎಲಿವೇಶನ್ನು ವಾಲ್ ಪ್ಲೇಂಟ್ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ, ತುಂಬ ಡಿಸೈನ್ ಆಗಿದೆ. ನೋಡ್ತಾ ಇರ್ಬೋದು, ಇದು ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಮತ್ತು ಬಿಲ್ಡಿಂಗ್ ಮುಂದೆನೇ ನಿಮಗೆ ನೋಡ್ತಾ ಇರ್ಬೋದು ಟಾರ್ ರಸ್ತೆ ತುಂಬ ವೈಡ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೇಔಟು. ಬಿಲ್ಡಿಂಗು ಡೆವಲಪ್ ಆಗಿರುವಂಥ ಏರಿಯಾದಲ್ಲಿ ಸ್ನೇಹಿತರೆ. ಬನ್ನಿ ಇವಾಗ ನಾವು ಎಂಟ್ರಿ ಆಗೋಣ. ಮತ್ತು ಗೇಟ್ ಅಂತ ಬಂದರೆ ನಿಮ್ಮ MS ಅಲ್ಲಿ 5 ಗೇಜಿಂದ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಎರಡು ಕಡೆ ಕವರಪ್ ಆಗಿದೆ, ಎಲ್ಲೂ ಪೆಂಡಿಂಗ್ ಇಲ್ಲ ಸ್ನೇಹಿತರೆ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಪಾರ್ಕಿಂಗ್ ಲೇಔಟು ಈ ರೀತಿ ಕಾಣಿಸುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಇಲ್ಲೇ ಸಿಗುತ್ತೆ, ಲೆಫ್ಟ್ ಎಂಟ್ರಿ ಆದ ತಕ್ಷಣವೇ ಸಿಗುತ್ತೆ. ಮತ್ತು ಇದು ಓನ್ ಬೋರ್ ಇದೆ ಸ್ನೇಹಿತರೆ, 800 ಫೀಟು ಡೆಪ್ತ್ ಹೋಗಿದೆ, ಓನ್ ಬೋರ್ ಇದೆ. ಅದ್ರ ಜೊತೆಗೆ ಸೇಮ್ಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾವೇರಿ ಪಾಯಿಂಟಿಗೆ ಬಿಟ್ಟಿರ್ತಕ್ಕಂಥದ್ದು, ಇದಿನ್ನೂ ಕನೆಕ್ಷನ್ ಮಾಡಿಲ್ಲ. ಸೊ ಇದು ಬೋರ್ ಆಗಿರುತ್ತೆ, ಇದು ಸಂಪಾಗಿರುತ್ತೆ ಸ್ನೇಹಿತರೆ. ನಿಮಗೆ ಪಾರ್ಕಿಂಗ್ ಅಂತ ಬಂದರೆ ಆರಾಮಾಗಿ ಒಂದು ದೊಡ್ಡ ಕಾರ್ನ ನಿಲ್ಲಿಸ್ಕೊಂಡು ಒಂದು 4ರಿಂದ 5 ಟೂ ವೀಲರ್ನ ನಿಲ್ಲಿಸ್ಕೋಬೋದು, ಆ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಏರಿಯಾದಲ್ಲಿ ಸಂಪ್ ಆಯಿತು, ಬೋರ್ವೆಲ್ ಆಯಿತು, ಈ ಒಂದು ಕಾವೇರಿ ವಾಟರ್ ಪಾಯಿಂಟ್ ಆಯಿತು, ಅದ್ರ ಜೊತೆಗೆ ಪ್ಯಾನಲ್ ಬೋರ್ಡ್, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಆಯಿತು. ಮತ್ತು ಸೊ ನಿಮಗೆ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಪಾಯಿಂಟು ಇಲ್ಲೇ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಲಾಕ್ ಸಿಸ್ಟಮ್ ಮಾಡಿ ತುಂಬ ಸೇಫ್ಟಿ ಆಗಿ ಕೊಟ್ಟು ನಿಮಗೆ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಇಲ್ಲೇ ಜಾಗನ ಕೊಟ್ಟಿದ್ದಾರೆ. ಇವನ್ ಇದು ಸೆಟ್ ಬ್ಯಾಕ್ ಡೋರನ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಇದೆ. ಸಪೋಸ್ ಏನಾದರೂ ಬಿಲ್ಡಿಂಗ್ ರೀಪೇಂಟ್ ಅದು ಇದು ಏನಾದರೂ ಮಾಡಿಸ್ಬೇಕು ಅಂತಂದರೆ ಸೊ ಹೆಲ್ಪ್ ಆಗುತ್ತೆ. ಬ್ಯಾಕ್ ಸೈಡ್ ಆಯಿತು. ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಏರಿಯಾನ ಈ ಕಡೆಯಿಂದ ಒಂದು ಲುಕ್ಕು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಈವನ್ ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಮೇಯ್ನ್ ಅಂತ ಬಂದರೆ ನಿಮಗೆ ಲಿಫ್ಟ್ ಇದೆ ಅಂತ ಹೇಳಿದೆ ನೋಡಿ, ಲಿಫ್ಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಆಲ್ರೆಡಿ ರನ್ನಿಂಗ್ ಕೂಡ ಇದೆ. ಇದು ಲಿಫ್ಟು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನಾವು ಫಸ್ಟ್ ಫ್ಲೋರಿಂದ ಶುರು ಮಾಡೋಣ. ಏನಿಲ್ಲ ಅಂತಂದರೂ ಏನೇ ಭಾರವಾದಂಥ ವಸ್ತುಗಳನ್ನ ಆರಾಮಾಗಿ ಲಿಫ್ಟ್ ಮಾಡ್ಕೋಬೋದು. ಸ್ಟೇರ್ ಕೇಸಲ್ಲೂ ಕೂಡ ಅಷ್ಟು ವೈಡಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು, ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವನ್ ವಾಲ್ ಪ್ಲಾಂಟು 2x4 ಬಟರ್ಫ್ಲೈ ಟೈಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ವಾಲ್ ಪ್ಲಾಂಟ್ಸ್ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ಇದು ಮೇನ್ ಡೋರ್ ಆಗಿರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಮೇನ್ ಡೋರ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ, ನಾರ್ತ್ ಈಸ್ಟ್ ಕಾರ್ನರು.
ನೋಡಿ ಡೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಡೋರು ನಿಮಗೆ ಈವನ್ ವಾಸ್ಕಾಲು ಅಥವಾ ವಿಂಡೋಸು ಇದೆಲ್ಲ ಬಂದು ನಿಮಗೆ ಟೀಕ್ ವುಡ್ ಆಗಿರುತ್ತೆ. ಸ್ನೇಹಿತರೆ ಎಂಟ್ರಿ ಆಗೋಣ ಬನ್ನಿ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ನೋಡ್ತಾ ಇರ್ಬೋದು ಒಂದು ದೊಡ್ಡ ಹಾಲ್ ಸಿಗುತ್ತೆ ನೋಡೋದಕ್ಕೆ. ಇದು ಹಾಲ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ಮೇನ್ ಡೋರು ಇನ್ನೂ ನೀಟಾಗಿ ತೋರಿಸ್ತೀನಿ. ಸೊ ವೆಂಟಿಲೇಷನ್ಗೆ ಅಂತ ಬಂದರೆ ನಿಮಗೆ ಈಸ್ಟ್ ಫೇಸಿಂಗ್ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಸೌತ್ ಫೇಸಿಂಗಲ್ಲಿ ನಿಮಗೆ ವಾಲ್ಪೇಪರನ್ನು ಅಪ್ಲೈ ಮಾಡಿದ್ದಾರೆ. ಒಂದು ಹಾಲ್ನ ಸೌತ್ ಫೇಸಿಂದ ನಾರ್ತ್ ಫೇಸಿಗೆ ಲುಕ್ ಅಂತ ಬಂದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಅದರ ಪಕ್ಕದಲ್ಲೇ ಲಿಫ್ಟ್ ಇದೆ ನೋಡಿ. ಸೊ ಟಿ ವಿ ಕ್ಯಾಬಿನೆಟು ಇವನ್ ಫಾಲ್ ಸೀಲಿಂಗ್ ಅಂತ ಬಂದರೆ ನಿಮಗೆ ಸ್ಟ್ರಿಪ್ ಲೈಟು ಎಲ್ಲ ಪ್ರೊವೈಡ್ ಮಾಡಿ ಫಾಲ್ ಸೀಲಿಂಗ್ ಈ ಥರ ಡಿಸೈನ್ ಆಗಿ ಮಾಡಿದ್ದಾರೆ ನೋಡಿ. ಹಾಲಿಂದ ನಿಮಗೆ ಓಪನ್ ಕಿಚನ್ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಕಿಚನ್ ಏನೇನಿದೆ ಅಂತ ನೋಡ್ಕೊಬರೋಣ. ಕಿಚನ್ ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ. ಕಿಚನ್ ಫಾಲ್ ಸೀಲಿಂಗು, ಕಿಚನ್ ವಾಲ್ ಕಬೋರ್ಡ್ಸ್ ಎಲ್ಲ ನೋಡ್ಬೋದು, ಎಲ್ಲ ಸಾಫ್ಟ್ ಕ್ಲೋಸರು. ಸೊ ಸ್ಲ್ಯಾಬ್ ಬಂದು ನಿಮಗೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಈವನ್ ಕಿಚನ್ನಲ್ಲಿ ನೋಡಿ ಈ ಥರ ಸ್ಲ್ಯಾಬಲ್ಲಿ ಸೊ ಎಕ್ಸ್ಟ್ರಾ ಫಿಟ್ಟಿಂಗು, ಯಾಕೆ ಅಂತಂದರೆ ಸಪೋಸ್ ಏನಾದರೂ ನೀರು ಅದು ಇದು ಏನಾದ್ರು ಬಿತ್ತು ಅಂತಂದಾಗ ಸೊ ಆರಾಮಾಗಿ ಅಲ್ಲಿ ಸಿಂಕ್ ಕಟ್ಟಿಂಗ್ ಮಾಡಿ ಕೊಡ್ತಾರೆ. ಸಿಂಕಲ್ಲಿ ಹೋಗಿ ಬಿಡೋ ಥರ ಮಾಡಿ ಕೊಡ್ತಾರೆ. ಸೊ ವೆಂಟಿಲೇಷನ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಪಾಯಿಂಟ್ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಬನ್ನಿ ಒಂದು ಪೂಜಾ ರೂಮ್ ಇದೆ. ಇದು ಪೂಜಾ ರೂಮ್ ಸ್ನೇಹಿತರೆ. ಏನಿಲ್ಲ ಅಂತಂದ್ರೂ ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡುವಂಥ ರೀತಿಯಲ್ಲಿ ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ ನಿಮಗೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಪೂಜಾ ರೂಮ್ ಆಗಿರುತ್ತೆ. ಸೊ ಈ ಕಡೆಯಿಂದ ವ್ಯೂ ಅಂತ ಬಂದರೆ ಈ ರೀತಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಯುಟಿಲಿಟಿ ಏರಿಯಾ ನೋಡ್ಕೊಬರೋಣ ನೋಡಿ. ಇದು ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಬಿಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಸಪೋಸು ಫ್ರೆಂಡ್ಸು ರಿಲೇಟಿವ್ಸು ಯಾರಾದರೂ ಮನೆಗೆ ಬಂದಿದ್ದಾರೆ ಅಂದರೆ ಕಾಮನ್ ವಾಶ್ರೂಮ್ ಯೂಸ್ ಮಾಡ್ಕೋಬೋದು ನೋಡಿ. ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಗ್ರಿಲ್ಲೆಲ್ಲ ಸೇಫ್ಟಿ ಗ್ರಿಲ್ಲೆಲ್ಲ ಹಾಕಿ ಫಿನಿಶಿಂಗ್ ಮಾಡಿದ್ದಾರೆ. ಇದು ಯುಟಿಲಿಟಿ ಏರಿಯಾ ಸ್ನೇಹಿತರೆ. ಸೊ ಇದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು, ಕಿಚನ್ನು, ಪೂಜಾ ರೂಮ್ ವಿತ್ ಯುಟಿಲಿಟಿ ಏರಿಯಾ ಆಯಿತು. ಹಾಗಾದರೆ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ ವಾಲ್ ಲೈಟಲ್ಲಿ ಬುದ್ಧನ ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕಾಗಿ. ಸೊ ಸ್ಟೇರ್ ಕೇಸ್ ಅಂತ ಬಂದರೆ ಅದ್ರ ಜೊತೆ SS ಜಿಂದಾಲಲ್ಲಿ ಅಟ್ಯಾಚ್ಮೆಂಟ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಸೆಕೆಂಡ್ ಫ್ಲೋರ್ಗೆ ಬಂದ ತಕ್ಷಣ ನಮಗೆ ಎರಡು ಕಡೆನೂ ಒಂದೊಂದು ರೂಮ್ ಸಿಗುತ್ತೆ. ಅದ್ರ ಮಧ್ಯ ನಮಗೆ ಲಿಫ್ಟ್ ಇದೆ. ಬನ್ನಿ ಫಸ್ಟು ನಾವು ಲೆಫ್ಟ್ ಸೈಡ್ ಇರುವಂಥ ರೂಮಿಗೆ ಹೋಗೋಣ. ನೋಡ್ತಾ ಇರ್ಬೋದು ಇದು ಒಂದು ರೂಮ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಸ್ನೇಹಿತರೆ ನೋಡಿ. ಎಂಟ್ರಿ ಆದ ತಕ್ಷಣ ರೂಮ್ ವ್ಯೂವು ಈ ರೀತಿ ಕಾಣಿಸುತ್ತೆ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಅದ್ಭುತವಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಫಾಲ್ ಸೀಲಿಂಗು, ವೆಂಟಿಲೇಷನು ವಿತ್ ಕಾಟು. ನೋಡಿ ಈ ಸೈಡಿಂದ ಲುಕ್ ಅಂತ ಬಂದರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ.
ಅಟ್ಯಾಚ್ ವಾಶ್ರೂಮು ನೋಡಿ. ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಕಬೋರ್ಡ್ಸು ವಾರ್ಡ್ರೋಬ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಂದು ಬೆಡ್ರೂಮು. ಬನ್ನಿ ವಾಶ್ರೂಮ್ ನೋಡ್ಕೊಬರೋಣ. ಅಟ್ಯಾಚ್ ವಾಶ್ರೂಮು, ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಫೈನಲಲ್ಲಿ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇದು ಒಂದು ರೂಮು. ಸೊ ಇನ್ನೊಂದು ರೂಮ್ಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇನ್ನೊಂದು ರೂಮಲ್ಲೂ ಕೂಡ ವಾರ್ಡ್ರೋಬ್ಸು ಕಬೋರ್ಡ್ಸು ವೆಂಟಿಲೇಷನ್ಗೆ ವಿಂಡೋಸ್ ನೋಡ್ತಾ ಇರ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿದೆ. ಏನು ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಈವನ್ ನಿಮಗೆ ವಾಲ್ಪೇಪರಲ್ಲೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಕಾಟು, ಬ್ಯಾಕ್ ಸೈಡ್, ಅದರ ಜೊತೆಗೆ ಫಾಲ್ ಸೀಲಿಂಗ್ ಮತ್ತು ಅದ್ರ ಜೊತೆಗೆ ಇದರಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಬನ್ನಿ, ಅಟ್ಯಾಚ್ ವಾಶ್ರೂಮು. ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ, ಅದು ಹೇಳ್ತೀನಿ ಫೈನಲಲ್ಲಿ. ಇವನ್ ಇದರಲ್ಲಿ ಚಿಕ್ಕದಾಗಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಚಿಕ್ಕವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಮೇನ್ ರೋಡ್ ಕಡೆ ಬಾಲ್ಕನಿ ಸಿಗುತ್ತೆ ಸ್ನೇಹಿತರೆ. ಇದು ಮೇನ್ ರೋಡ್ ಆಗಿರುತ್ತೆ. ಸೊ ಹಾಗೆ ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ನ ತೋರಿಸಿ ಆಯಿತು. ಇವಾಗ ಸೆಕೆಂಡ್ ಫ್ಲೋರಿಂದ 3rd ಫ್ಲೋರಿಗೆ ಲಿಫ್ಟಲ್ಲಿ ಹೋಗೋಣ ಸ್ನೇಹಿತರೆ. ಬನ್ನಿ, ಲಿಫ್ಟಲ್ಲಿ ಏನೇನಿದೆ ಅಂತಲೂ ಕೂಡ ತೋರಿಸ್ತೀನಿ. ಲಿಫ್ಟ್ ಓಪನ್ ಆಗ್ತಾಯಿದೆ. ಓಪನ್ ಆಯಿತು. ಎಂಟ್ರಿ ಆದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ಸ್ ಇದೆ. ಗ್ರೌಂಡ್ ಫ್ಲೋರಿಂದ 1st 2nd 3rd ಕೂಡ ಹೋಗ್ಬೋದು. ನಾನು ಇವಾಗ 3rd ಫ್ಲೋರ್ಗೆ ಹೋಗಬೇಕು. 1st ಫ್ಲೋರಿಂದ 3rd ಫ್ಲೋರ್ಗೆ, ಸಾರಿ 2nd ಫ್ಲೋರಿಂದ 3rd ಫ್ಲೋರ್ಗೆ. ಸೊ ಲಿಫ್ಟಲ್ಲಿ ಏನಿಲ್ಲ ಅಂದರೂ 2ರಿಂದ 3 ಜನ ಆರಾಮಾಗಿ ಹೋಗ್ಬೋದು. JSL ಲಿಫ್ಟ್ ಜಿಂದಾಲ್. ಸೊ 3rd ಫ್ಲೋರಿಗೆ ಬಂದೆ ಸ್ನೇಹಿತರೆ. ಲಿಫ್ಟಿಂದ 3rd ಫ್ಲೋರಿಗೆ ಬಂದ ತಕ್ಷಣ ನನಗೆ ರೈಟ್ ಸೈಡ್ಗೆ, ಸ್ಟೇರ್ ಕೇಸಿಂದ ಬಂದರೆ ಲೆಫ್ಟ್ ಸೈಡ್ ಸಿಗುತ್ತೆ, ಲಿಫ್ಟಿಂದ ಬಂದರೆ ರೈಟ್ ಸೈಡ್ ಸಿಗುತ್ತೆ. ಸೊ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದೊಂದು ಬೆಡ್ರೂಮ್ ಎಂಟ್ರಿ ಆಗ್ತಿದೆ. ಹಂಗೆ ನೋಡ್ತಾ ಇರ್ಬೋದು ಕಾಟು, ಬ್ಯಾಕ್ ಸೈಡು ಮತ್ತು ಫಾಲ್ ಸೀಲಿಂಗು, ಈವನ್ ವಾರ್ಡ್ರೋಬ್ಸ್, ಕಬೋರ್ಡ್ ಆ್ಯಂಡ್ ವಾರ್ಡ್ರೋಬ್ಸು ಈ ರೀತಿ ಇದೆ ನೋಡ್ತಾರೆ. ಅದ್ರ ಜೊತೆಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇವನ್ ಆಪೋಸಿಟೇ ನಿಮಗೆ TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ರೂಮಲ್ಲೂ. ಸೊ ಕಾಟ್ ಆಪೋಸಿಟ್ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮಲ್ಲಿತ್ತು, ಅದೇ ರೀತಿ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಅಟ್ಯಾಚ್ಡ್. ಸೊ ಇದು 3rd ಫ್ಲೋರಲ್ಲಿರುವಂಥ ಒಂದು ರೂಮ್. ಆದರೆ 3rd ಫ್ಲೋರಲ್ಲಿ ಇನ್ನೊಂದು ಸಿಟ್ಟಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ, ನಿಮಗೆ ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಫಾಲ್ಸಲ್ಲಿ ನೋಡಿ ಸ್ಟ್ರಿಪ್ ಲೈಟ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಓಪನಿಗೆ ಇಟ್ಟಿದ್ದಾರೆ, ಬೇಕಂತಂದಲ್ಲಿ ನೀವು ಗ್ಲಾಸ್ನ ಹಾಕ್ಸ್ಕೋಬೋದು. ನೋಡಿ ಒಳಗಡೆಯಿಂದ ಹೊರಗಡೆ ನೋಡ್ಬೇಕಾದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತಂದರೆ ತುಂಬ ಚೆನ್ನಾಗಿದೆ. ವ್ಯೂವು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟು ಕೂಡ ಬಿಟ್ಟಿದ್ದಾರೆ ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟು. ಇದು 3rd ಫ್ಲೋರಲ್ಲಿರುವಂಥ ಒಂದು ಬೆಡ್ರೂಮು ವಿತ್ ಒಂದು ಸಿಟ್ಟಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಇವಾಗ 3rd ಫ್ಲೋರಿಂದ ಟಾಪ್ ಫ್ಲೋರ್ಗೆ ಹೋಗ್ಬರೋಣ ಬನ್ನಿ. ಅಂದರೆ ಟೆರೆಸ್ಸಿಗೆ ನಿಮಗೆ ಲಿಫ್ಟು ಇರೋದಿಲ್ಲ.
ನೋಡಿ, ಇದು ಎಂಟ್ರಿ ಆದ ತಕ್ಷಣ ಇದು ಲಿಫ್ಟ್ ರೂಮ್ ಆಗಿರುತ್ತೆ. ನೋಡಿ, ಇದು ವಾಷಿಂಗ್ ಏರಿಯಾ ಸ್ನೇಹಿತರೆ. ನೋಡಿ, ಇಲ್ಲೂ ಕೂಡ ಬೇಕಾದ್ರೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನಿಮಗೆ ಸುತ್ತಮುತ್ತ ವ್ಯೂ ಬೇಕು ಅಂತಂದರೆ ನೋಡಿ, ಎಲ್ಲ ಡೆವಲಪ್ಡ್ ಏರಿಯಾ ಇದು. ನೋಡಿ, ನಿಮಗಲ್ಲಿ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದ್ದೀರ ಸ್ನೇಹಿತರೆ, ಅದು ಆರ್ಯಾಮ್ಸ್ ಅಪಾರ್ಟ್ಮೆಂಟು. ಮತ್ತು ಇಲ್ಲೇ ಪಕ್ಕದಲ್ಲಿ ನಿಮಗೆ ಜ್ಞಾನ ವಿಕಾಸ ಅಂತ ಅನ್ನೋ ಒಂದು ಸ್ಕೂಲ್ ಕೂಡ ಬರುತ್ತೆ. ಇಲ್ಲ ಅಕ್ಕಪಕ್ಕದಲ್ಲಿ ಸ್ಕೂಲು, ಕಾಲೇಜು, ಅಪಾರ್ಟ್ಮೆಂಟು, ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ G+3 ಮತ್ತು 3 BHK ಇರುವಂಥ ಬಿಲ್ಡಿಂಗ್ ಇದಾಗಿರುತ್ತೆ. ಈವನ್ ಇದೇ ಬಿಲ್ಡಿಂಗಲ್ಲಿ ಒಂದು ಚೊಕ್ಕದಾಗಿ ಲಿಫ್ಟು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ಆಶ್ಚರ್ಯಕರ ಸಂಗತಿ. ಅದ್ರ ಜೊತೆಗೆ ಸ್ನೇಹಿತರೆ, ಇಲ್ಲಿ ಏನೇನು ಪೆಂಡಿಂಗ್ ಇದೆ ಅಂತಂದರೆ, 1 ಕೋಟು ಪೇಂಟಿಂಗ್ ಟಚಪ್ ಇರುತ್ತೆ, ಈವನ್ ಪಾಲಿಶ್ ಕೂಡ ಟಚಪ್ ಇರುತ್ತೆ. ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮತ್ತು ಸ್ನೇಹಿತರೆ, ಇದು ಎಕ್ಸಾಕ್ಟಾಗಿ ನಿಮಗೆ JP ನಗರ 8th ಫೇಸು, JP ನಗರ 8th ಫೇಸು, ಅಂಜನಾಪುರ BDA ಲೇಔಟು 2nd ಬ್ಲಾಕಲ್ಲಿ ಈ ಬಿಲ್ಡಿಂಗ್ ಬರುತ್ತೆ ಸ್ನೇಹಿತರೆ. ಸೊ ನೋಡೋದಕ್ಕೆ ಫಿಲ್ಮ್ ಆ್ಯಕ್ಟರ್ ಪ್ರೇಮ ಅವರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಈ ಬಿಲ್ಡಿಂಗ್ ನಾವೇ ತೋರಿಸಿದ್ವಿ ಸ್ನೇಹಿತರೆ. ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,95,00,000. ಸ್ಲೈಟ್ಲಿ ನೆಗೋಷಿಯೇಬಲ್ ಆಗುತ್ತೆ. ಯಾರೆಲ್ಲ ಈ ಒಂದು ಲೊಕ್ಯಾಲಿಟಿಲಿ ಅಂತ ಅಂದರೆ JP ನಗರ 8th ಫೇಸು, ಅಂಜನಾಪುರ 2nd ಬ್ಲಾಕು, ನಿಯರ್ ಬೈ ಅಕ್ಕಪಕ್ಕ ಯಾರೆಲ್ಲ ಈ ಲೊಕ್ಯಾಲಿಟಿನಲ್ಲಿ ನೋಡ್ತಾ ಇದ್ದೀರಾ, ಅವ್ರಿಗೆ ಇದೊಂದೊಳ್ಳೆ ಬಿಲ್ಡಿಂಗು ಆಗಿರುತ್ತೆ. ಯಾಕಂತಂದರೆ ಈ ಬಿಲ್ಡಿಂಗಲ್ಲಿ ಲಿಫ್ಟ್ ಆಪ್ಷನ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ನಿಮ್ಮ ರಿಲೇಷನ್ಸು, ಫ್ರೆಂಡ್ಸು, ಕೊಲೀಗ್ಸು ಯಾರೆಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನ ಚಾನಲ್ನ ಯಾರು ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ತೇಜನ ಮಾಡಿ ಅಂತ ಹೇಳ್ಕೊಳ್ತಾ, ಸೊ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಈ ಬಿಲ್ಡಿಂಗ್ನ ಕೋಟಿಂಗ್ ಬಂದು 1,95,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಕರ್ಕೊಬಂದು ಬಿಲ್ಡಿಂಗ್ಸ್ ತೋರಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.